ಯಗವಕೋಟೆ ಶಾಲೆಯಲ್ಲಿ ಉದ್ಯಮಿ ಗೌಡ್ರ ನರಸಿಂಹಮೂರ್ತಿ ಅವರಿಂದ 1500 ನೋಟ್ಬುಕ್ ವಿತರಣೆ. ಶಿಕ್ಷಣ, ನೈರ್ಮಲ್ಯ ಹಾಗೂ ಗ್ರಾಮೀಣ ಸಬಲೀಕರಣಕ್ಕೆ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ನ ಅಪಾರ ಕೊಡುಗೆ. ನಮಸ್ಕಾರ ವೀಕ್ಷಕರೇ, ಫೈರ್ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಿಂತಾಮಣಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಮೂಲಸೌಕರ್ಯ ರಂಗಗಳಲ್ಲಿ ಅಭಿವೃದ್ಧಿ ಹೊಸ ಅಲೆಯೊಂದನ್ನು ಸೃಷ್ಟಿಸಿರುವ ಪ್ರಮುಖ ಉದ್ಯಮಿ ಹಾಗೂ ಸಮಾಜ ಸೇವಕ ಗೌಡರ ನರಸಿಂಹಮೂರ್ತಿ ಅವರು ಚಿಂತಾಮಣಿ ತಾಲೂಕಿನ ಯಗವಕೋಟೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸಿ ಸಮಾಜಮುಖಿ ಕಳಕಳಿಯನ್ನು ಮೆರೆದಿದ್ದಾರೆ. ಯಗವಕೋಟೆ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮುಖ್ಯೋಪಾಧ್ಯಾಯರಾದ ಎಂಎಸ್ ಶ್ರೀನಿವಾಸ್ ಅವರ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಮಂಜುಳಾ ಗೌಡ್ರ ನರಸಿಂಹಮೂರ್ತಿ ದಂಪತಿಗಳು ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಯ ವ್ಯಾಸಂಗಕ್ಕೆ ನೆರವಾಗುವಂತೆ 1500 ಉಚಿತ ನೋಟ್ಬುಕ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗೌಡರ ನರಸಿಂಹಮೂರ್ತಿ ಅವರು ಸರ್ಕಾರಿ ಶಾಲೆಗಳ ಸಬಲೀಕರಣವೇ ತಮ್ಮ ಮೂಲ ಉದ್ದೇಶ ಎಂದು ಪ್ರತಿಪಾದಿಸಿದರು. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಇರುವ ಸರ್ಕಾರಿ ಹಾಗೂ ಅಗತ್ಯವಿರುವ ಖಾಸಗಿ ಶಾಲೆಗಳ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ನೆರವಿಗಾಗಿ ಒಟ್ಟಾರೆ 50,000ದಿಂದ 1,00,000 ಉಚಿತ ನೋಟ್ಬುಕ್ಗಳನ್ನು ವಿತರಿಸುವ ಬೃಹತ್ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಕ್ಕಿಬಿಕ್ಕಿ ಕಾಲೋನಿ, ಗಂಜಿಕುಂಟೆ ಹಾಗೂ ತಾಲೂಕಿನ ಗ್ರಾಮೀಣ ಭಾಗದ ಮೂಲೆಗಳ ಶಾಲೆಗಳಿಗೆ ಖುದ್ದಾಗಿ ಭೇಟಿ ನೀಡಿ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸಲಾಗುತ್ತಿದೆ ಎಂದರು. ಗಂಜಿಕುಂಟೆ ಶಾಲೆಯಲ್ಲಿ 80ಕ್ಕೂ ಹೆಚ್ಚು ಹೆಣ್ಣುಮಕ್ಕಳಿಗೆ ಸೂಕ್ತ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದ ತೊಂದರೆಯನ್ನು ಮನಗಂಡ ನರಸಿಂಹಮೂರ್ತಿ ಅವರು ತಮ್ಮ ಸ್ವಂತ ವೆಚ್ಚದಲ್ಲಿ ತಕ್ಷಣವೇ 6ರಿಂದ 7 ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟು ಉದ್ಘಾಟಿಸಿದ್ದಾರೆ. ಇದು ತಾಲೂಕಿನಲ್ಲಿ ವಿದ್ಯಾರ್ಥಿನಿಯರ ಆರೋಗ್ಯ ಮತ್ತು ನೈರ್ಮಲ್ಯದ ದೃಷ್ಟಿಯಿಂದ ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ. ಕ್ಷೇತ್ರಾದ್ಯಂತ ನರಸಿಂಹಮೂರ್ತಿಯವರ ಸಮಾಜ ಸೇವಾ ಕಾರ್ಯಗಳು ಕೇವಲ ಶಿಕ್ಷಣ ಕ್ಷೇತ್ರ ಮಾತ್ರವಲ್ಲದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಲವು ಅಭಿವೃದ್ಧಿ ಹಾಗೂ ಜನಸೇವಾ ಕಾರ್ಯಕ್ರಮಗಳನ್ನು ಅವರು ಸತತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಕೃಷಿ ಕ್ಷೇತ್ರದ ತೊಂದರೆಗಳಿಗೆ ಸಾಂತ್ವನ ನೀಡುವುದು ಮತ್ತು ಯುವಕರಿಗೆ ಕ್ರೀಡಾ ಹಾಗೂ ಉದ್ಯೋಗ ಸೌಲಭ್ಯಗಳಿಗೆ ಪ್ರೋತ್ಸಾಹ, ತಾಲೂಕಿನ ದೇವಾಲಯಗಳ ಜೀರ್ಣೋದ್ಧಾರ, ಸಾಂಸ್ಕೃತಿಕ ಸಮಾರಂಭಗಳು ಹಾಗೂ ಶ್ರದ್ಧಾ ಕೇಂದ್ರಗಳಿಗೆ ಅಗತ್ಯ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಉದ್ಯಮಿ ಗೌಡ್ರ ನರಸಿಂಹಮೂರ್ತಿ ಅವರು ಮಾತನಾಡಿ, ಸಾಮಾನ್ಯ ಕುಟುಂಬದಿಂದ ಬಂದ ನನಗೆ ಬಡತನ ಮತ್ತು ಸೌಕರ್ಯಗಳ ಕೊರತೆಯ ನೋವು ಗೊತ್ತು. ಖಾಸಗಿ ಶಾಲೆಗಳಿಗೆ ಸರಿಸಮಾನವಾಗಿ ನಮ್ಮ ಶಿಡ್ಲಘಟ್ಟದ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಆಧುನಿಕ ಶಿಕ್ಷಣ ಮತ್ತು ಮೂಲಸೌಕರ್ಯ ಸಿಗಬೇಕು. ಕ್ಷೇತ್ರದ ಪ್ರತಿಯೊಂದು ಮಗುವಿನ ಭವಿಷ್ಯ ಉಜ್ವಲವಾಗುವವರೆಗೆ ನಮ್ಮ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ನ ಸೇವೆ ನಿರಂತರವಾಗಿ ಮುಂದುವರಿಯಲಿದೆ ಎಂದರು. ವೇದಿಕೆಯಲ್ಲಿದ್ದ ಜನಪ್ರತಿನಿಧಿಗಳು, ಶಾಲಾ ಆಡಳಿತ ಮಂಡಳಿ, ಶಿಕ್ಷಕ ವೃಂದ ಹಾಗೂ ಗ್ರಾಮಸ್ಥರು ನರಸಿಂಹಮೂರ್ತಿ ಅವರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡಿದರು. ತಮ್ಮ ಸ್ವಂತ ದುಡಿಮೆ ಲಾಭಾಂಶವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟು ಶಿಡ್ಲಘಟ್ಟ ತಾಲೂಕಿನ ಮನೆ ಗೆದ್ದಿರುವ ಗೌಡರ ನರಸಿಂಹಮೂರ್ತಿ ಅವರ ಅಭಿವೃದ್ಧಿ ಹಸಿವು ಇತರರಿಗೆ ಮಾದರಿಯಾಗಿದೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಎಂಎಸ್ ಶ್ರೀನಿವಾಸ್, ನಿಡಗುರ್ಕಿ ರವಿ, ವೀರಪ್ಪನಹಳ್ಳಿ ಹರಿ, ಕೃಷ್ಣ, ಶಾಲಾ ಸಿಬ್ಬಂದಿ, ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಹಾಜರಿದ್ದರು. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೈರ್ ನ್ಯೂಸ್ ಕನ್ನಡ. 4 ವರ್ಷ ಹಿಂದೆ ಸರ್ ಪರಿಚಯ ಆದ್ರು. ಅವರು ಇದಕ್ಕಿಂತ ಮುಂಚೆ ಗೊಲ್ಲಹಳ್ಳಿಯಲ್ಲಿದ್ರು. ಅಲ್ಲಿ ಒಂದ್ಸರಿ ನಮ್ಮ ಶಾಲೆಗೆ ವಿಸಿಟ್ ಮಾಡಿ ಅಂತ ಸರ್ ಹೇಳಿದ್ರು. ಆ ಶಾಲೆಗೆ ನಾವು ವಿಸಿಟ್ ಮಾಡಿ ಅಲ್ಲಿ ಕೆಲವೊಂದು ಶಾರ್ಟೇಜಸ್ ಆಫ್ ಸಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾಗಿದೆ ಅಂತ ಹೇಳಿದ್ರು. ಅದನ್ನು ನಾವು ಕೊಡುಗೆಯಾಗಿ ನೀಡಿದ್ವಿ. ಆ ದಿವಸದಿಂದ ನಾವು ಗೌರ್ಮೆಂಟ್ ಶಾಲೆಗಳು ಎಲ್ಲೆಲ್ಲಿ ಏನೇನು ಕುಂದುಕೊರತೆಗಳಿದೆ ಅಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಅತಿ ಹೆಚ್ಚಾಗಿ ಶಿಡ್ಲಘಟ್ಟ ತಾಲೂಕು ಗೌರ್ಮೆಂಟ್ ಸ್ಕೂಲುಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ತಾ ಇದ್ದೀವಿ. ಏಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾನೇ ಹಿಂದುಳಿದ ಸ್ಕೂಲ್ಗಳಿದೆ. ಈಗ 1 ವರ್ಷ ಹಿಂದೆಗಡೆ ಅಕ್ಕಾಪಿಕ್ಕಿ ಕಾಲೋನಿ ಅಂತ ಹೇಳ್ಬಿಟ್ಟು ಒಂದು ಸ್ಕೂಲ್ನ ಆಲ್ಮೋಸ್ಟ್ ಅಲ್ಲಿ ನಾವು ದತ್ತಕ್ಕೆ ತಗೊಂಡಿದ್ದೀವಿ ಅನ್ನೋ ಥರನೇ ಎಲ್ಲ ಫುಲ್ ಅಪ್ಗ್ರೇಡ್ ಮಾಡಿದ್ದೀವಿ. ಏಕೆ ಅಂದರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಡೆಸ್ಕ್ಗಳಿರಲಿಲ್ಲ, ಮಕ್ಕಳು ನೆಲದಲ್ಲಿ ಕೂತ್ಕೊತಾ ಇದ್ರು. ಅಲ್ಲಿ ಈಗೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಹೆಂಗಿದೆ ಅಂದರೆ ಎಲ್ಲ ಸ್ಕೂಲ್ಸಲ್ಲೂ ಬಂದು ಡಿಜಿಟಲ್ ಬೋರ್ಡ್ಸು, ಡಿಜಿಟಲ್ ಟಿವಿಸು ಎಲ್ಲ ಇದೆ. ಬಟ್ ಇಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಅದೆಲ್ಲ ಕುಂದುಕೊರತೆಗಳಿವೆ. ಬಟ್ ಪ್ರೈವೇಟ್ ಸ್ಕೂಲ್ಸಲ್ಲಿ ನಮ್ಮ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ, ನಮ್ಮ ಸ್ಕೂಲಲ್ಲಿ ಆ ಟೆಕ್ನಾಲಜಿ ಇದೆ, ಈ ಟೆಕ್ನಾಲಜಿ ಇದೆ ಅಂತ ಹೇಳ್ತಾರೆ. ಅದೇ ಇವರಿಗೆ ಮಾತ್ರ ಆ ಟೆಕ್ನಾಲಜಿ ಸಿಗ್ತಾ ಇಲ್ಲ. ಆ ಟೆಕ್ನಾಲಜೀಸ್ನ ನಾವು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗ ಶಿಡ್ಲಘಟ್ಟ ತಾಲೂಕಲ್ಲಿ ಮೊದಲನೇ ಸ್ಕೂಲು ಅಕ್ಕಾಪಿಕ್ಕಿ ಕಾಲೋನಿ,
ಮತ್ತೆ ಇಲ್ಲಿಂದ ತುಂಬಾ ಹತ್ರ ಆಗುತ್ತೆ ಗಂಜಿಗುಂಟೆ ಅಂತ ಹೇಳ್ಬಿಟ್ಟು ಆ ಗಂಜಿಗುಂಟೆ ಸ್ಕೂಲ್ಸ್ ಅಲ್ಲೂ ಅಪ್ಡೇಟ್ ಮಾಡಿದ್ದೀವಿ. ಅಲ್ಲಿ ಗಂಜಿಗುಂಟೆ ಸ್ಕೂಲ್ಗೆ ನಾನು ಆಗಸ್ಟ್ 15 ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಿದ್ರು. ಅಲ್ಲಿ ಹೋದೆ, 80 ಜನ ಹೆಣ್ಮಕ್ಳಿದ್ದಾರೆ, ಒಂದು ವಾಶ್ರೂಮ್ ಇಲ್ಲ. ನಾನು ಅಲ್ಲಿ ನೋಡಿ ನನಗೆ ಅಳು ಒಂದು ಬಾಕಿ ಇತ್ತಷ್ಟೇ. 80 ಜನ ಹೆಣ್ಮಕ್ಳಿರೋ ಸ್ಕೂಲಲ್ಲಿ ಒಂದು ರೆಸ್ಟ್ ರೂಮ್ ಇಲ್ವಲ್ಲ. ಮತ್ತೆ ಎಲ್ಲಿದೆ? ನಮ್ಮ ಗೌರ್ಮೆಂಟ್ ಎಲ್ಲ ಮಾತಾಡ್ತಾ ಇದ್ದಾರೆ, ನಾವು ಟ್ರಿಲಿಯನ್ 5 ಟ್ರಿಲಿಯನ್ 10 ಟ್ರಿಲಿಯನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಒಂದು ಗೌರ್ಮೆಂಟ್ ಶಾಲೆಗೆ ಒಂದು ವಾಶ್ರೂಮ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಟೀಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟೆ. ನನಗೆ 2 ತಿಂಗಳಲ್ಲಿ ಇಲ್ಲಿ 6 ರಿಂದ 7 ಬಾತ್ರೂಮ್ ಇಮಿಡಿಯೇಟ್ ಆಗಿ ಕಟ್ಕೊಡ್ಬೇಕು ಅಂತ. ಅದನ್ನ ಒಂದು 2 ತಿಂಗಳ ಹಿಂದೆಗಡೆ ನಾವು ಉದ್ಘಾಟನೆ ಮಾಡಿದ್ವಿ. ಎಲ್ಲೆಲ್ಲಿ ನಮಗೆ ಕುಂದುಕೊರತೆಗಳು ಕಾಣಿಸುತ್ತೆ ಅಲ್ಲೆಲ್ಲ ಹೋಗಿ ನಾವು ಗೌರ್ನಮೆಂಟ್ ಶಾಲೆಗಳನ್ನ ಉಳಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸರ್ ಬಂದು ಈಗ ನಿವೃತ್ತಿ ಆಗ್ತಾ ಇದ್ದಾರೆ. ಅದೇ ಟೈಮಲ್ಲಿ ಈಗ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಈ ಸ್ಕೂಲಲ್ಲಿ ನಮಗೆ ಸ್ವಲ್ಪ ನೋಟ್ ಬುಕ್ಸ್ ಎಲ್ಲ ಶಾರ್ಟೇಜ್ ಇದೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾವು ಸುಮಾರು ಒಂದು 1500 ಬುಕ್ಸ್ ಈಗ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಈಗ ಆಲ್ರೆಡಿ ರೆಡಿ ಆಗ್ತಾ ಇದೆ. ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಸುಮಾರು ಒಂದು 50,000ದಿಂದ 1 ಲಕ್ಷ ಬುಕ್ಸ್ ಗೌರ್ಮೆಂಟ್ ಶಾಲೆಗಳಲ್ಲಿ ಮತ್ತೆ ಕೆಲವೊಂದು ಹಿಂದೆ ಉಳಿದಿರುವಂತ ಪ್ರೈವೇಟ್ ಸ್ಕೂಲ್ಗಳನ್ನು ಸಹ ನಾವು ಕೊಡಬೇಕು ಅಂತ ನಮ್ಮ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ವ್ಯವಸ್ಥೆ ಮಾಡಿದ್ದೀವಿ. ತುಂಬಾ ಧನ್ಯವಾದಗಳು ಎಲ್ಲ ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೂ ಮತ್ತೆ ಇಲ್ಲಿ ನೆರೆದಿರುವಂತಹ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಮಕ್ಕಳಿಗೆ ನನ್ನ ಧನ್ಯವಾದಗಳು. ಸಾಮಾನ್ಯ ಕುಟುಂಬದಿಂದ ಬೆಳೆದು ಬಂದು ಇವತ್ತು ಒಂದು ಸಮಾಜ ಸೇವೆಯನ್ನು ಕೈಗೊಳ್ಳುವಂತಹ ಸ್ಥಿತಿಗೆ ಬಂದಿರತಕ್ಕಂತಹ ಶ್ರೀಯುತ ನರಸಿಂಹಮೂರ್ತಿ ಅವರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಾನು ನಮ್ಮ ಶಾಲಾ ಮಕ್ಕಳಿಗೆ ಏನಾದರೂ ಒಂದು ಕೊಡುಗೆ ಬೇಕಂದಾಗ ಏನ್ ಬೇಕು ಅಂತ ಕೇಳಿದ್ರು. ಈ ಸದ್ಯಕ್ಕೆ ನೋಟ್ ಬುಕ್ಸ್ ಬೇಕಂತಂದಾಗ ಸುಮಾರು 1500 ಪುಸ್ತಕಗಳನ್ನು ಮಕ್ಕಳಿಗೆ ಒದಗಿಸಿಕೊಡಕ್ಕೆ ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಅವರನ್ನು ಈ ಒಂದು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.